ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೆಡ್ಡಿಂದ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಬ್ರೆಡ್ ಗಾರ್ಲಿಕ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತೇಳ್ಬಿಟ್ಟು ನೋಡೋಣ. ಇದಕ್ಕೆ ಬೇಕಾಗಿದ್ದ ಐಟಮ್ ತೋರಿಸ್ತೀನಿ. ಫಸ್ಟ್ ಒಂದು ಬೌಲ್ ಇಟ್ಕೊಳ್ಳೋಣ. ಅದಕ್ಕೆ ನೋಡಿ ನಾನು ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಒಂದು 3 ಬ್ರೆಡ್ಗೆ ಇಷ್ಟು ಬೆಳ್ಳುಳ್ಳಿ ಸಾಕು. ಇದಕ್ಕೆ ಇವಾಗ ನಾವು ಬಟರ್ ಹಾಕ್ಕೊಳ್ಳೋಣ. ನೋಡಿ ನಾನು ಕಾಯಿಸಿಟ್ಟಿದ್ದೀನಿ. ಬಟರ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಜೊತೆಗೆ ಆರ್ಗ್ಯಾನಿಕ್ದು ಇದೊಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಾನು. ಸಣ್ಣ ಪ್ಯಾಕೆಟ್ ಪಿಜ್ಜಾ ಇದರಲ್ಲೆಲ್ಲ ಬರುತ್ತಲ್ವ, ಅದೇನೆ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು ಇದೊಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಯಾಕಂದರೆ ಬಟರಲ್ಲಿ ಇರುತ್ತೆ, ಒಂದೊಂದು ಬಟರಲ್ಲಿ ನಾನು ಬಟರಲ್ಲಿ ಇಲ್ಲದೆ ಇರೋದು, ಸಾಲ್ಟ್ ಇಲ್ಲದೆ ಇರೋವಂಥ ಬಟರ್ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಏನು ಮಾಡೋದು ಟಿಫನ್ ಅನ್ನೋರಿಗೆಲ್ಲನೂ, ಇದು ಬ್ಯಾಚುಲರ್ಸ್ಗೆಲ್ಲನೂ ತುಂಬ ಈಸಿದು ರೆಸಿಪಿ ಇದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನ ಬಂದ್ಬಿಟ್ಟು ಬಟರ್ ಬ್ರೆಡ್ಡಿಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಈಗ ನಾನೊಂದು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎತ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನೆಲ್ಲ ಹಾಕ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೊತಾರೆ. ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದನ್ನ ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಕೋಬೋದು. ನನಗೆ ಈ ಥರನೇ ಇಷ್ಟ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಬ್ರೆಡ್ ಫುಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಂದು ಬ್ರೆಡ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಚೀಸ್ ಬರುತ್ತಲ್ಲ, ಇದನ್ನ ಫುಲ್ ಚೀಸ್ ಹಿಂಗೆ ಇಟ್ಬಿಡೋಣ. ಇಟ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಬ್ರೆಡ್ಡು ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಬ್ರೆಡ್ಡು ನಾನು ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ. 3 ಪೀಸ್ ಆಗಿದೆ ಬ್ರೆಡ್ಡು. ಈಗ ಎಲ್ಲ ಆಗಿದೆ. ಇವಾಗ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನಾನು ನೆಕ್ಸ್ಟು ತೋರಿಸ್ತೀನಿ ನಿಮಗೆ. ಈಗ ನಾವು ಹಂಚಿಟ್ಕೊಂಡಿದ್ದೀವಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಹಂಚು ಕಾದಿದೆ. ಇವಾಗ ಸ್ವಲ್ಪ ನಾವು ಬಟರ್ ಹಾಕ್ಕೊಳ್ಳೋಣ. ಈಗ ನಾವು ಮಾಡಿಟ್ಟಿರೋಂಥ ಒಂದೊಂದೇ ಪೀಸ್ನ ಇಟ್ಟು 2 ಕಡೆನೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗೂ ಇರುತ್ತೆ. ಬೆಳಗ್ಗೆ ಫುಲ್ ಹೊಟ್ಟೆ ತಿನ್ನೋಕ್ಕಾಗ್ತಿರೋರು ಈ ಥರ ಲೈಟಾಗಿ ತಿಂದ್ಬಿಟ್ಟು ಆಫೀಸ್ಗೆ ಆಗಲಿ ಸ್ಕೂಲ್ಗಾಗಲಿ ಮಕ್ಕಳಿಗೆ ಬಾಕ್ಸಿಗಾಗಲಿ ಮಾಡಿಕೊಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಅದು ಫ್ರೈ ಆಗಲಿ ಬ್ಯಾಕ್ ಸೈಡು. ಈಗ ಇದು ಫ್ರೈ ಆಗಿದೆ ಅಂತ ನೋಡೋಣ. ಉಲ್ಟಾ ತಿರುವಾಕೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಈ ಥರ ಕ್ರಿಸ್ಪಿಯಾಗಿ ಬರಬೇಕು. ನಾವು ಕೆಳಗೆ ಬಟರೆಲ್ಲ ಹಾಕಿದ್ವಲ್ಲ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದು ಚೆನ್ನಾಗಿ. ಇವಾಗ ಇನ್ನೂ ಇದೇ ಥರನೇ ಗೋಲ್ಡ್ ಕಲರ್ ಬರಬೇಕು. ಆ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ತಿರುಗಿಸಿ ನೋಡೋಣ. ನೋಡಿ ಈ ಥರ ಎರಡು ಸೈಡೂ ಇದೇ ಥರ ಗೋಲ್ಡ್ ಕಲರ್ ಬಂದಮೇಲೆ ನಾವು ಇದನ್ನ ತೆಗೆದ್ಬಿಡೋಣ.
ಇನ್ನೊಂದು ಬ್ರೆಡ್ಡಿಗೆ ನಾವು ಅದೇ ಥರನೇ ಬಟರ್ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಬ್ರೆಡ್ ಇಟ್ಕೊಳ್ಳೋಣ. ಇದು ಅಷ್ಟೇ ಸೇಮ್ ಅದೇ ಥರನೇ ಇದು ಫ್ರೈ ಆಗಬೇಕು. ನೋಡಿ ಇಟ್ಟಿದ್ದೀನಿ, ಸೇಮ್ ಅದೇ ಥರನೇ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇದರಿಂದ ಅವಾಗ ಅದು ಫ್ರೈ ಆಗಲಿ. ಇದಿವಾಗ ಫ್ರೈ ಆಗಿರುತ್ತೆ, ನಾವು ಅದನ್ನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಬ್ಯಾಕ್ ಸೈಡೂ ಇದೇ ಥರನೇ ಗೋಲ್ಡ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಇದು ಇವಾಗ ಆಗಿದೆ, ನಾವು ಇದನ್ನ ತೆಗೆದ್ಬಿಡೋಣ. ಇವಾಗ ನೋಡಿ ನಾನು ಎಲ್ಲ ಮಾಡಿಟ್ಬಿಟ್ಟು ಈ ಥರ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ, ಇಲ್ಲ ಫುಲ್ ಅದೇ ಥರ ಫುಲ್ ಬ್ರೆಡ್ ತಿನ್ನೋ ಥರ ಇದ್ದರೆ ಹಂಗೆ ತಿನ್ಬೋದು, ಇಲ್ಲ ಈ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.